ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳು ಸಮೃದ್ಧವಾಗಿ ಬಂದು ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆನೂ ಇದೆ. ಟೊಮೆಟೊಗೂ ಇದೆ, ಮತ್ತಿತರ ಎಲ್ಲಾ ಬೆಳೆಗಳಿಗೂ ಇದೆ. ಆದ್ರೆ ಈ ಮುಂಗಾರು ಆಲಿಕಲ್ಲು ಮತ್ತು ಬಿರುಗಾಳಿಗೆ ಸಂಪೂರ್ಣವಾಗಿ ಎಲ್ಲಾ ಬೆಳೆಗಳು ನೆಲಕಚ್ಚಿ ಹೋಗ್ತಾ ಇದೆ. ಒಂದು ಕಡೆ ವಾಣಿಜ್ಯ ಬೆಳೆಗಳು ನಷ್ಟ ಆದ್ರೆ, ಮತ್ತೊಂದು ಕಡೆ ಕೋಳಿ ಫಾರಂಗಳು ಮತ್ತೆ ರೇಷ್ಮೆ ಹುಳ ಸಡ್ಡುಗಳು ಎಲ್ಲಾ ಬಿರುಗಾಳಿಗೆ ಹಾರಿ ಹೋಗ್ತಾ ಇದೆ. ಇದರಿಂದ ರೈತರ ಹಾಕಿದಂತ ಬಂಡವಾಳ ಕೈಗೆ ಸಿಗಿದೆ. ಲಕ್ಷಾಂತರ ರೂಪಾಯಿ ಇವತ್ತು ಕೈ ಸುಟ್ಟುಕೊಳ್ಳುವ ಜೊತೆಗೆ ಕೋಟ್ಯಾಂತರ ರೂಪಾಯಿ ಇವತ್ತು ನಷ್ಟ ಆಗ್ತಾ ಇದೆ. ಅದನ್ನು ಪರಿಹರಿಸಬೇಕಾದಂತ ಉಸ್ತುವಾರಿ ಸಚಿವರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಅವನ್ನ ಹುಡುಕೊಡುವ ಜೊತೆಗೆ ಮುಂಗಾರು ಮಳೆಯಿಂದ ನಷ್ಟವಾಗಿರುವ ಬೆಳೆ ಮಾವು ಇರಬಹುದು, ಟೊಮೆಟೊ ಇರಬಹುದು, ವಾಣಿಜ್ಯ ಬೆಳೆಗಳನ್ನು ಸಮೀಕ್ಷೆ ಮಾಡಲು ವಿಶೇಷ ತಂಡ ರಚನೆ ಮಾಡಿ ನಷ್ಟವಾಗಿರುವ ಪ್ರತಿ ಎಕರೆಗೆ 5 ಲಕ್ಷ ಪರಿಹಾರ ನೀಡಬೇಕು. ಮತ್ತೆ ಮಾವುಗೆ 5 ಲಕ್ಷ ನೀಡಬೇಕು. ಅದರ ಜೊತೆಗೆ ಇವತ್ತು ಏನು ಕೋಳಿ ಫಾರಂ ಮತ್ತೆ ಹುಳ ಸಟ್ಟೋಗಿದೆ, ಅದು ಪ್ರತಿ ಮನೆಗೆ 10 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಒತ್ತಾಯಿಸಿ ಇವತ್ತು ಮುಳಬಾಗಿಲು TAPM ಸರ್ಕಲ್ ಅನ್ನು ರೈತ ಸಂಘದಿಂದ ಮಾವು ಸಮೇತ ಹೋರಾಟ ಮಾಡಿ ತೋಟಗಾರಿಕೆ ಅಧಿಕಾರಿಗಳ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾ ಇದ್ದೀವಿ. 1 ವಾರದ ಒಳಗೆ ಈ ಒಂದು ನಷ್ಟವಾಗಿರುವ ರೈತರಿಗೆ ಪರಿಹಾರವನ್ನು ಘೋಷಣೆ ಮಾಡಿ ವಿಶೇಷ ತಂಡ ರಚನೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತೀನಿ, ನಷ್ಟ ಬೆಳೆ ಸಮೇತ ರಾಜ್ಯ ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ರೈತರ ನ್ಯಾಯ ಪಡೆದುಕೊಳ್ಳುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ. ಈಗ 3 ದಿನದಿಂದ ಮುಂಗಾರು ಮಳೆ ಆರ್ಭಟ ಅಲ್ಲ, ಇಲ್ಲಿ ಬಿಡ ಅಲ್ಲೇ ಮಳೆ ಬಿದ್ದೈತೆ. ಈಗ ಕೋಳಿ ಸಡ್ಡುಗಳು ಹೋಗಿದೆ, ಮತ್ತೆ ಬಾಳೆ ತೋಟ, ಟೊಮಾಟೊ ಎಲ್ಲ ಹೋಗಿದೆ. ಒಂದು ತಂಡ ರಚನೆ ಮಾಡಿ ವರದಿ ತಯಾರಿಸಿ ಜಿಲ್ಲಾಧಿಕಾರಿಗೆ ನೀಡಿ, ಜಿಲ್ಲಾಧಿಕಾರಿಗಳ ಸರ್ಕಾರಕ್ಕೆ ನೀಡಿ ಕನಿಷ್ಠ ಬೆಳೆ ನಷ್ಟ ಇರೋಕೆ 5 ಲಕ್ಷ, ಉಳು ಮನೆ ಮತ್ತೆ ಕೋಳಿ ಫಾರಂ ಹೋಗಿರೋರಿಗೆ ಒಂದು 10 ಲಕ್ಷ ಪರಿಹಾರ ಕೊಡಬೇಕು. OB ರಾಯನ್ ಕಾಲದಲ್ಲಿ ಹೆಕ್ಟೇರ್ಗೆ 2.5 ಲಕ್ಷ ಕೊಡೋದಂತ ರಮೆ ಬೇಡ ಅಂತೇಳಿ ನಿಮ್ಮ ಮುಖಾಂತರ ಒಂದು ಇದಕ್ಕೆ